ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಈವ್ನಿಂಗ್ ವ್ಲಾಗ್ ಜೊತೆ ಕುಕ್ಕಿಂಗ್ ಕೂಡ ಮಾಡ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದೇನೋ ಗೊತ್ತಿಲ್ಲ, ದಿನಕ್ಕೆ ಒಂದು ಸಲ ಆದರೂ ಟೀ ಕುಡಿಬೇಕು ಅಂತ ಅನಿಸುತ್ತೆ. ಆದರೆ ಸಂಜೆ ಕುಡಿದ್ರೆ ಏನೋ ಒಂಥರ ಫೀಲ್. ನಿಮಗೂ ಅದೇ ಥರ ಅನಿಸಿದ್ರೆ ಕಮೆಂಟ್ ಮಾಡಿ. ಈಗ ಟೀ ಕುಡಿದು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಚಿಕನ್ ತಂದಿದ್ರು, ಗ್ರೇವಿ ಮಾಡಿ ಜೋಳದ ರೊಟ್ಟಿ ಮಾಡೋಣ ಅಂತ ಡಿಸೈಡ್ ಆದೆ. ಅದನ್ನು ಕ್ವಿಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ಈಗ ಫಸ್ಟ್ ನಾನು ಪುದೀನ ಸೊಪ್ಪು ಬಿಡಿಸಿದ್ನಲ್ಲ ಅದನ್ನು ತೊಳ್ಕೊಳ್ತೀನಿ. ಆಮೇಲೆ ಅದ್ರ ಜೊತೆನೇ ಕೊತ್ತಂಬರಿ ಸೊಪ್ಪು ತೊಳ್ಕೊಳ್ತೀನಿ. ಅಲ್ಲಿ ನನ್ನ ಹಸ್ಬೆಂಡ್ ಇದ್ದರು, ಅವ್ರ ಜೊತೆ ಮಾತಾಡ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಚಿಕನ್ ಕರೋಣ. ನಾವು ದಿನ ಚಿಕನ್ ಮಾಡೋದು ನೋಡಿ ದಿನ ಮಾಡಲ್ಲ, ಬರೀ ಚಿಕನ್ ವ್ಲಾಗ್ ಹಾಕ್ತೀನಲ್ಲ. ಇವರೇನು ದಿನ ಚಿಕನ್ ಮಾಡ್ತಾರೆ ಅಂದ್ಕೊಂತಾರೆ. ಹಾಂ, ನಾನು ರೆಸಿಪಿ ಹಾಕೋದೆಲ್ಲ ಜಾಸ್ತಿ ಚಿಕನ್ ಮಾಡಿದಾಗ ಹಾಕ್ತೀನಿ. ಸೊ ಅದಕ್ಕೆ ನಾನು ಆ ಥರ ಹೇಳಿದೆ. ನೀವು ಅದೇ ಥರ ತಿಳ್ಕೊಂಡಿರ್ತೀರಾ ಅಂತ. ಆದರೆ ನಾವು ಡೈಲಿ ಚಿಕನ್ ಮಾಡಲ್ಲ, ವೆಜ್ ಕೂಡ ಮಾಡ್ತೀವಿ. ವೀಕಲ್ಲಿ 2 or 3 ಟೈಮ್ಸ್ ಮಾತ್ರ ನಾನ್ ವೆಜ್ ಇರುತ್ತೆ ಅಷ್ಟೇ. ಈಗ ಗ್ರೇವಿ ಮಾಡೋಕ್ಕೆ ನಾನು ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಆವಾಗಲೇ ತೋರಿಸಿದ್ನಲ್ಲ ಪುದೀನ ಕೊತ್ತಂಬರಿ, ಅದು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಅದ್ರ ಜೊತೆ ಬೆಳ್ಳುಳ್ಳಿ ಶುಂಠಿನೂ ಆ್ಯಡ್ ಮಾಡ್ಕೊಳ್ತೀನಿ. ನಾನು ಯಾವುದೇ ಚಿಕನ್ ಐಟಮ್ಸ್ ಮಾಡಿದರೂ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ, ಆದರೂ ಟೇಸ್ಟಾಗಿ ಇರುತ್ತೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಒಂದು ಪ್ಯಾನಲ್ಲಿ ಫಸ್ಟ್ ಆಯಿಲ್ ಹಾಕ್ಕೊಳ್ತೀನಿ. ಅದು ಕಾದಿದ ಮೇಲೆ ಆನಿಯನ್ ಹಾಕ್ಕೊಳ್ತೀನಿ. ಅದು ಬ್ರೌನಿಷ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದು ಆದಮೇಲೆ ಟೊಮೊಟೊ ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಸ್ಮೂತ್ ಆಗೋ ತನಕ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಚಿಕನ್ ಹಾಕ್ತೀನಿ. ಅದ್ರ ಜೊತೆ ಅರಿಶಿನ ಉಪ್ಪು ಹಾಕ್ತೀನಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಈ ಥರ ಮಾಡೋದ್ರಿಂದ ಚಿಕನ್ ಸ್ಮೆಲ್ ಬರಲ್ಲ. ಇದನ್ನೆಲ್ಲ ಹಾಕಿ ನಾನು 3 ಮಿನಿಟ್ಸ್ ಕ್ಲೋಸ್ ಮಾಡ್ತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಪನ್ ಮಾಡಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ರುಬ್ಕೊಂಡಿರೋ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಮತ್ತು ಅದ್ರ ಜೊತೆ ಮನೆಯಲ್ಲಿ ಮಾಡಿರೋ ಸಾಂಬಾರು ಪುಡಿ, ಅದು ನಾನ್ ವೆಜ್ಗೆ ಅಂತಲೇ ಸಪ್ರೇಟ್ ಮಾಡಿರೋದು, ಅದನ್ನು 1/2 ಸ್ಪೂನ್ ಹಾಕ್ಕೊಳ್ತೀನಿ. ಮತ್ತು ಖಾರದ ಪುಡಿ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ನನಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ತೀನಿ. ಹಾಕಿ ಕ್ಲೋಸ್ ಮಾಡ್ತೀನಿ. ಅದು ಚಿಕನ್ ರೆಡಿ ಆಗೋ ತನಕ ಎಲ್ಲ ಒಂದೇ ಸರಿ ಹಾಕ್ಬಿಟ್ಟು ನೀರು ಹಾಕಿ ಇಟ್ಬಿಡ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಿಮಗೆ ಎಷ್ಟು ಖಾರ ಬೇಕೋ ನೀವು ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನಾನು 1.5 ಸ್ಪೂನ್ ಹಾಕ್ಕೊಳ್ತೀನಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿ. ನಾವು ಉಪ್ಪು ಮುಂಚೆನೇ ಹಾಕಿರ್ತೀನಲ್ಲ, ಮತ್ತೆ ಏನು ಹಾಕೋಕ್ಕೆ ಹೋಗಲ್ಲ. ನಾನು ಫಸ್ಟೇ ಎಷ್ಟು ಬೇಕೋ ಅಷ್ಟು ಹಾಕಿರ್ತೀನಿ. ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತೀನಿ. ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ಈಗ ಕ್ಲೋಸ್ ಮಾಡ್ಕೊಳ್ತೀನಿ.
ಈಗ ರೈಸ್ ಆಗಿದೆ. ನಾನು ಚಿಕನ್ ಆಗೋಷ್ಟರೊಳಗೆ ಜೋಳದ ರೊಟ್ಟಿ ಮಾಡ್ಕೊತೀನಿ. ನಿಮಗೂ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ. ಇದನ್ನು ಈ ಕಡೆಗೆ ಶಿಫ್ಟ್ ಮಾಡ್ತೀನಿ. ಒಂದೇನಾ? ನನಗೊಂದೇ. ಈ ಥರ ಜೋಳದ ಹಿಟ್ಟು ಜರಡಿ ಇಟ್ಕೊಳ್ತೀನಿ. ಆಮೇಲೆ ಬಿಸಿನೀರು ಕಾಸಿ ಈ ಥರ ಜರಡಿ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಹಿಟ್ಟು ನಾನು ಸೈಡಿಗೆ ಇಡ್ತೀನಿ. ನೀರು ಕಾಸಿ ಆ ಹಿಟ್ಟಲ್ಲಿ ಮಿಕ್ಸ್ ಮಾಡ್ತೀನಿ. ನೋಡಿ, ಈಗ ಆ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಬರೀ ಬಿಸಿನೀರು ಮಾತ್ರ ಹಾಕಲ್ಲ ನಾನು, ಸ್ವಲ್ಪ ತಣ್ಣೀರು ನಾರ್ಮಲ್ ವಾಟರ್ ಹಾಕ್ತೀನಿ. ನಾರ್ಮಲ್ ವಾಟರ್ ಹಾಕ್ತಾ ಹಾಕ್ತಾ ಚೆನ್ನಾಗಿ ನಾದ್ಕೊಳ್ತೀನಿ. ನೋಡಿ, ಆ ಥರ ಕ್ಲೀನಾಗೆಲ್ಲ ಬಿಸಿನೀರು ಹಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಬಿಸಿನೀರಲ್ಲಿ ಫಸ್ಟು ಆ ಥರ ಮಿಕ್ಸ್ ಮಾಡಿಕೊಂಡು ಬಿಸಿನೀರು ಹಾಕಿರ್ತೀವಲ್ಲ ಅದೆಲ್ಲ ಹಿಟ್ಟಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಆಮೇಲೆ ನಾರ್ಮಲ್ ವಾಟರ್ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ನಾರ್ಮಲ್ ವಾಟರ್ ಹಾಕ್ತಾ ಹಾಕ್ತಾ ಚೆನ್ನಾಗಿ ನಾದ್ಕೊಳ್ಬೇಕು. ನೀವು ಎಷ್ಟು ಪ್ರೆಷರ್ ಹಾಕಿ ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ತಟ್ಟೋಕ್ಕೆ. ಸೈಡಲ್ಲೆಲ್ಲ ಕಿತ್ತೋಗುತ್ತೆ, ಆ ಥರ ಕಿತ್ತೋಗಲ್ಲ. ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ನನ್ನ ಕೈಯಲ್ಲಿ ತಟ್ಟೋದ್ರಿಂದ ಫುಲ್ ಪ್ರೆಷರ್ ಹಾಕಿ ನಾದ್ಕೊಳ್ತೀನಿ ಹಿಟ್ಟನ್ನ. ಚೆನ್ನಾಗಿ ನೀವು ನಾದ್ಕೊಂಡಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿ ಈಗ ರೊಟ್ಟಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಸೈಡಲ್ಲೆಲ್ಲ ಕಿತ್ತೋಗಲ್ಲ. ನೀವೆಷ್ಟು ಜೋರಾಗಿ ತಟ್ಟಿದ್ರೂ ಸೈಡಲ್ಲಿ ಕಿತ್ತೋಗಲ್ಲ. ನೀವು ನಾದ್ಕೊಂಡಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ನಾನು ರೊಟ್ಟಿ ಹಾಕಿದ ಮೇಲೆ ಅದನ್ನು ಬೇಯಿಸ್ಕೊಳ್ಳೋಕ್ಕೆ ನೀರು ಹಚ್ತೀನಿ. ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಫ್ಟ್ ಇರುತ್ತೆ ರೊಟ್ಟಿ. ಇಲ್ಲೂ ತೋರಿಸಂಗೆ ಕಂಡೀಷನ್ ಕಾಣಿಸ್ತಾ ಇದೆ.
ನೀರು ಹಚ್ಚೋದಷ್ಟೇ. ಈಗ ಚಿಕನ್ ಆಗಿದೆ, ರೊಟ್ಟಿನೂ ಕೂಡ ರೆಡಿ ಆಗಿದೆ. ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ. ಈ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ. ನಾನು ಇಲ್ಲ ಅದು ಸೀನ್ ಬೇಕು. ಸೀನ್ ಬೇಕು. ನಾನು ಇಷ್ಟೆಲ್ಲ ಮುಗಿಸ್ಕೊಂಡು ನೈಟ್ ಊಟ ಆದಮೇಲೆ 1 ರೌಂಡ್ ವಾಕಿಂಗ್ ಹೋಗಿ ಬಂದು ಮಲ್ಕೊತೀನಿ. ಇದು ಆಗಿತ್ತು ಇವತ್ತಿನ ಈವ್ನಿಂಗ್ ವ್ಲಾಗ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಲವ್ ಯು ಆಲ್.